ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ರ್ಯಾಗಿಂಗ್ ಭೂತ. ಒಬ್ಬ ವಿದ್ಯಾರ್ಥಿಯ ಮೇಲೆ 3 ಸಹ ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನು ಮಾಡಲಾಗಿದೆ. ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ರ್ಯಾಗಿಂಗ್ ಭೂತ. 13 ವರ್ಷದ ಬಾಲಕನ ಮೇಲೆ 3 ಬಾಲಕರಿಂದ ಅಟ್ಯಾಕ್ ಮಾಡಲಾಗಿದೆ. 13 ವರ್ಷ ಅಂದ್ರೆ 9ನೇ ಕ್ಲಾಸ್ ಇರಬಹುದು, 8 ಅಥವಾ 9ನೇ ಕ್ಲಾಸ್. ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಬಾಲಕನ ಮರ್ಮಾಂಗಕ್ಕೆ ಒದ್ದಿದ್ದಾರೆ 3 ಬಾಲಕರು. ಬಾಲಕನ ಮರ್ಮಾಂಗಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ. ಆಪರೇಷನ್ ಅನ್ನ ಕೂಡ ಮಾಡಲಾಗಿದೆ. ವೃಷಣವನ್ನ ಕಳೆದುಕೊಂಡು ಹಾಸಿಗೆಯನ್ನ ಹಿಡಿದಿದ್ದಾರೆ ವಿದ್ಯಾರ್ಥಿ. ಹಲ್ಲೆಗೆ ಒಳಗಾದಂತಹ ವಿದ್ಯಾರ್ಥಿ ಕುವೆಂಪು ನಗರದ ನಿವಾಸಿಯಾಗಿದ್ದಾರೆ. ಜಯಲಕ್ಷ್ಮೀಪುರದಲ್ಲಿ ಇರುವಂತಹ ಸ್ಕೂಲ್ನಲ್ಲಿ ಇದೆಂತಹ ಘಟನೆ, ಯಾರು ಕೂಡ ಗಮನಿಸಲಿಲ್ವಾ ಇದ್ರ ಬಗ್ಗೆ? ಟೀಚರ್ಸ್ ಏನ್ ಮಾಡ್ತಾ ಇರ್ತಾರೆ, ವಾಚ್ಮೆನ್ ಏನ್ ಮಾಡ್ತಾ ಇರ್ತಾರೆ ನೋಡಿ. ವೃಷಣ ಭಾಗಕ್ಕೆ ಒದ್ದಿದ್ದಾರೆ ಅವರು. ಸೊ ವೃಷಣವನ್ನೇ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ ವಿದ್ಯಾರ್ಥಿ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನೆರವನ್ನ ಕೂಡ ಕೇಳಿದ್ದಾರೆ ಪೋಷಕರು. ಓದಿ ಆಟ ಆಡ್ಕೊಂಡು ಇರಬೇಕಾದಂತಹ ಮಗನ ಸ್ಥಿತಿಯನ್ನು ಕಂಡು ತಾಯಿ ರೋಧಿಸ್ತಾ ಇದ್ದಾರೆ. ಮಗನ ಸ್ಥಿತಿಯನ್ನು ಕಂಡು ಆಟ ಆಡಿಕೊಂಡು ಓಡಾಡಿಕೊಂಡು ಓದ್ಕೊಂಡು ಇರಬೇಕಾದಂತಹ ಮಗನ ಸ್ಥಿತಿಯನ್ನು ಕಂಡು ಪೋಷಕರ ಸ್ಥಿತಿ ಯಾವ ರೀತಿಯಾಗಿ ಆಗಿರಬೇಡ, ಶಾಲೆಗೆ ಅಂತ ಕೇಳಿ ಕಳಿಸ್ತಾರೆ. ಅಲ್ಲೇನೋ ಓದ್ಕೊಂಡು ಒಂದಿಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ಆತನ ಒಂದು ಫ್ಯೂಚರನ್ನು ರೂಪಿಸ್ಕೊಳ್ಳಿ ಅನ್ನುವಂತಹ ಕಾರಣಕ್ಕೋಸ್ಕರ ಕಳಿಸ್ತಾರೆ. ಖಾಸಗಿ ಶಾಲೆಯಲ್ಲಿ ಗಮನಿಸಬೇಕಾಗತ್ತೆ ಏನು ಆಗ್ತಾ ಇದೆ. ಶಾಲೆ ಅದು ಕಾಲೇಜು ಕೂಡ ಅಲ್ಲ, ಶಾಲೆಗೆ ಚಿಗರು ಬಿಟ್ಟಿರ್ತಾವೆ ಇವು ಸ್ಟೂಡೆಂಟ್ಸ್ಗಳು. ಅದರಲ್ಲೂ ಈ ಗಂಡು ಮಕ್ಕಳು ಇರ್ತಾರಲ್ಲ, ಹಿಡೀಲಿಕ್ಕೆ ಪೋಷಕರಂತೂ ಬಬ್ಬಬ್ಬಬ್ಬಬ್ಬ, ಅವ್ರಿಗಂತೂ ಈ ಗಂಡು ಮಕ್ಕಳನ್ನು ಹಿಡಿಯೋದೇ ಹರಸಾಹಸ ಆಗಿಬಿಡುತ್ತೆ. ಹೆಣ್ಣು ಮಕ್ಕಳು ಬೆಳೀತಾ ಏನು ಮಾಡ್ತಾರೆ, ಮನೆ ಸೇರ್ಕೊಳ್ತಾರೆ ಅಚ್ಚುಕಟ್ಟಾಗಿ. ಆಚೆಗೆ ಹೋಗಲ್ಲ, ಅಳಗಾಡಲ್ಲ ಅವರು. ಟಿವಿ ಮೊಬೈಲ್ ಇದ್ರೆ ಸಾಕು, ಆಚೆಗೆ ಅಳಗಾಡಲ್ಲ ಅವರು. ಈ ಗಂಡು ಮಕ್ಕಳು ಇರ್ತಾರಲ್ಲ, ಅಬ್ಬಬ್ಬಬ್ಬ, ಅದು ಏನು ಕಲ್ತ್ಬಿಟ್ಟಿರ್ತಾವೆ ಏನೋ. ಮನೇಲಿ ಗಾಡಿ ಸಿಕ್ಕಿದ್ರೆ ಸಾಕು, ಮೊಬೈಲ್ ಸಿಕ್ಕಿದ್ರೆ ಸಾಕು, ಆ ವಯಸ್ಸಿಗೆ ಆಗಲೇ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರ್ತವೆ. ರ್ಯಾಗಿಂಗ್ ಅಂತೆ ಹುಚ್ಚಾಟಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಮನೇಲಿ ಗಂಡು ಮಕ್ಕಳು ಇರುವಂತಹ ಪೋಷಕರ ಕಂಪ್ಲೇಂಟ್ ಜಾಸ್ತಿ ಸರ್ವೇ ಸಾಮಾನ್ಯವಾಗಿ ಇದು ಇದ್ದೇ ಇರುತ್ತೆ ನೋಡಿ. ರ್ಯಾಗಿಂಗ್ ಭೂತದಿಂದಾಗಿ ಒಂದು ಸ್ಟೂಡೆಂಟ್ನ ಲೈಫನ್ನು ಇವರು ಹಾಳು ಮಾಡಿದ್ದಾರೆ. ವೃಷಣ ಭಾಗಕ್ಕೆ ಅಂದರೆ ಬಾಲಕನ ಮರ್ಮಾಂಗಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ. ಆಪರೇಷನ್ ಅನ್ನು ಕೂಡ ಮಾಡಿದ್ದಾರೆ. ಹಾಸಿಗೆ ಹಿಡಿದಿದ್ದಾರೆ ಇವತ್ತು ವಿದ್ಯಾರ್ಥಿ. ಜಯಲಕ್ಷ್ಮೀಪುರದಲ್ಲಿ ಇರುವಂತಹ ಸ್ಕೂಲ್ನಲ್ಲಿ ಇದೆಂತಹ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಏನು ಈ ಶಾಲೆಯಲ್ಲಿ ಟೀಚರ್ಸ್ಗಳು ಇದ್ರ ಬಗ್ಗೆ ಗಮನ ಹರಿಸೋದಿಲ್ವಾ? ಇದೇನು ರ್ಯಾಗಿಂಗ್ ಅಂತ ಹೇಳಿ ಆ ಥರ ಕಂಡೀಷನ್ ಯಾವ ರೀತಿ ಆಗಿದೆ? ಏನಾದರೂ ಕ್ರಮ ಆಗಿದೆಯಾ? ಇನ್ನುಳಿದಂತಹ ಏನು ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಥವಾ ರ್ಯಾಗಿಂಗ್ ಮಾಡಿದ್ದಾರೆ, ಏನಿದೆ ಮಾಹಿತಿ? ಒಂದು ಘಟನೆ ಮೈಸೂರು ಜಿಲ್ಲೆಯ ಕುವೆಂಪು ನಗರ ನಿವಾಸಿಯಾದಂತಹ ಒಂದು ಬಾಲಕರ ಮೇಲೆ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಮಕ್ಕಳನ್ನ ಕೂಡ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸ ಮಾಡಲಿ, ಅವ್ರ ಭವಿಷ್ಯನ ರೂಪಿಸ್ಕೊಳ್ಳಿ ಅಂತ ಹೇಳಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತೀವಿ. ಆದ್ರೆ ಮಕ್ಕಳೇ ಅಂದ್ರೆ ವಿದ್ಯಾರ್ಥಿಗಳೇ ಕೂಡ ರ್ಯಾಗಿಂಗ್ ಭೂತದಿಂದಾಗಿ ಕೂಡ ಒಂದು ವಿದ್ಯಾರ್ಥಿಗೆ 3 ವಿದ್ಯಾರ್ಥಿಗಳು ಸೇರ್ಕೊಂಡು ಅಂದ್ರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದು ದೈಹಿಕವಾಗಿ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ವೃಷಣಕ್ಕೆ ಒಂದು ಗಂಭೀರವಾದ ಗಾಯವಾಗಿರುವಂತದ್ದು. ಆಸ್ಪತ್ರೆಯಲ್ಲಿ ಈಗ ವಿದ್ಯಾರ್ಥಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಆದ್ರೆ ಕುವೆಂಪು ನಗರದಲ್ಲಿರುವಂತಹ ನಿವಾಸಿ ಏನಿದ್ದಾರೆ, ತಂದೆ ತಾಯಿಗಳು ಅವರ ಒಂದು ಏನು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ತಿದ್ದಾರೆ. ತಂದೆ ತಾಯಿಗಳು ಗೋಳಾಟವನ್ನು ನಡೆಸಿದ್ದಾರೆ. ನಾವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತೀವಿ, ಆದ್ರೆ ಮಕ್ಕಳು ರ್ಯಾಗಿಂಗ್ ಆಗಿ ಈಗ ಈ ತರ ಅನಾಹುತಗಳನ್ನ ಮಾಡಿದ್ದಾರೆ. ಅದಕ್ಕೆ ಇರುವಂತಹ ಒಬ್ಬನೇ ಮಗನಿಗೆ ಈ ತರ ಆಗಿರೋದ್ರಿಂದ ಕೂಡ ಮಕ್ಕಳು ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಬೇರೆ ಮಕ್ಕಳು ಈ ತರ ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ಕೂಡ ನಮ್ಗೆ ಸಾಕಷ್ಟು ನೋವಾಗಿದೆ. ಮಗರನ್ನ ಕೂಡ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬಂದಿದೆ ಕೂಡ ಪೋಷಕರು ಗೋಳಾಡ್ತಿದ್ದಾರೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂದ್ರೆ ವಿದ್ಯಾಸಂಸ್ಥೆಯರು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಮತ್ತೆ ಯಾವುದೇ ರೀತಿಯ ಪೊಲೀಸ್ ಪ್ರಕರಣ ಕೂಡ ದಾಖಲಾಗಿಲ್ಲ. ಈಗ ಕೂಡ ಅವರು ಮಹಿಳಾ ಮತ್ತು ಮಕ್ಕಳ ಆಯೋಗ ಏನಿದೆ ಅದಕ್ಕೂ ಕೂಡ ಒಂದು ಪೋಷಕರು ದೂರನ್ನು ನೀಡಿರುವಂತದ್ದು. ಮಕ್ಕಳ ನನ್ನ ಮಗುವಿಗೆ ರಕ್ಷಣೆಗೆ ಬರಬೇಕು ಅಂತ ಹೇಳಿ ಪೋಷಕರು ಅವರ ಮೊರೆ ಹೋಗಿರುವಂತದ್ದು. ಅದಲ್ಲದೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕೂಡ ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ವಿದ್ಯಾಸಂಸ್ಥೆ ಮೇಲೆ ಆಗಿರ್ಬೋದು, ಮಕ್ಕಳಿಂದ ಕೂಡ ಯಾವುದೇ ರೀತಿಯ ಒಂದು ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಅವರು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಿದ್ಯಾರ್ಥಿಯನ್ನು ಗಂಭೀರ ಗಾಯಗೊಂಡಿದ್ರು ಕೂಡ ಆಸ್ಪತ್ರೆಗೆ ಅವರ ಕಾಲೇಜಿನ ಸಿಬ್ಬಂದಿ, ಸ್ಕೂಲ್ನ ಸಿಬ್ಬಂದಿ ಕೂಡ ಯಾರು ಬಂದಿಲ್ಲ. ಅಂದ್ರೆ ಅವರು ಒಂದು ಪೋಷಕರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಪೋಷಕರೇ ಬಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಿದ್ದಾರೆ. ಆದ್ರೆ ಅಲ್ಲಿರುವಂತಹ ಒಂದು ಶಾಲಾ ಸಿಬ್ಬಂದಿ ಆಗಿರ್ಬೋದು ಯಾರು ಕೂಡ ಬರದೇ ಇರುವಂತದ್ದು, ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಂಡಿರುವಂತದ್ದು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಇಲಾಖೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ನನ್ನ ಮಗನ ಒಂದು ರಕ್ಷಣೆಗೆ ಬರಬೇಕು ಅಂತ ಹೇಳಿ ಪೋಷಕರಿಗೆ ಗೋಳಾಡ್ತಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.